ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಮೂವಲ್ ಆಫ್ ದಿ ಯೂನಿಟ್ ಪ್ರೊಡಕ್ಷನ್. ಸೊ ಯೂನಿಟ್ ಪ್ರೊಡಕ್ಷನ್ಗಳನ್ನು ಹೇಗೆ ರಿಮೂವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಸಿಂಪಲ್ ಪ್ರಾಬ್ಲಮ್, 2ರಿಂದ 3 ನಿಮಿಷದೊಳಗಡೆ 2ರಿಂದ 3 ಕ್ವಶನ್ ಅನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನಾನು ಅದು ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಪ್ರಾಬ್ಲಮ್ ಏನು, ಎಮ್ ಗಿವ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಎನ್, ಕ್ಯೂ ಎನ್, ಸ್ಮಾಲ್ ಲೆಟರ್ ಎನ್, ಸ್ಮಾಲ್ ಲೆಟರ್ ಕ್ಯೂ, ಕ್ಯಾಪಿಟಲ್ ಲೆಟರ್ ಕ್ಯೂ. ಸೊ ಇವಾಗ ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ ಅಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ಕ್ಯಾಪಿಟಲ್ ಲೆಟರ್ ಏನಾದರೂ ಸಪರೇಟ್ ಆಗಿದ್ರೆ, ಕ್ಯಾಪಿಟಲ್ ಲೆಟರ್ ಏನಾದರೂ ಸಪರೇಟ್ ಪ್ರೊಡಕ್ಷನ್ ಆಗಿದ್ರೆ ಅದನ್ನ ರಿಮೂವ್ ಮಾಡಬೇಕು. ಸೊ ಅದನ್ನ ಏನ್ ಮಾಡಬೇಕು, ರಿಮೂವ್ ಮಾಡಬೇಕು. ನೋಡಿ, ಸೊ ಈ ಮೊದಲನೇದು ಇದೆಯಲ್ಲ, ಸೊ ಅದು ಎಮ್ ಗಿವಿಂಗ್ ರೈಸ್ ಟು ಎನ್ ಸ್ಲ್ಯಾಶ್ ಕ್ಯೂ ಎನ್, ಎನ್ ಕ್ಯೂ ಮತ್ತೆ ಇಷ್ಟು. ಸೊ ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಅಂದ್ರೆ ಇದು ಹೇಳ್ತಿರೋದು ಏನು ಅಂತಂದ್ರೆ, ಕ್ಯಾಪಿಟಲ್ ಎಮ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಎನ್ ಒಂದು ಪ್ರೊಡಕ್ಷನ್. ಸೊ ಇನ್ನೊಂದು ಪ್ರೊಡಕ್ಷನ್ ಏನು, ಕ್ಯಾಪಿಟಲ್ ಎಮ್ ಪ್ರೊಡ್ಯೂಸಿಂಗ್ ಕ್ಯೂ ಎನ್, ಸ್ಮಾಲ್ ಲೆಟರ್ ಎನ್ ಕ್ಯೂ ಮತ್ತೆ ಕ್ಯಾಪಿಟಲ್ ಲೆಟರ್ ಕ್ಯೂ. ಸೊ ಇಷ್ಟು ಅದು ಹೇಳ್ತಾ ಇರೋದು. ಆದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ನಾವೇನು ಮಾಡ್ಬೋದು, ಎಮ್ ಪ್ರೊಡ್ಯೂಸಿಂಗ್, ಎರಡನ್ನೂ ಕೂಡ ಎಮ್ ಅಲ್ವಾ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಎಮ್ ಪ್ರೊಡ್ಯೂಸಿಂಗ್ ಎನ್ ಸ್ಲ್ಯಾಶ್ ಅಂತಂದ್ರೆ ಇನ್ನೊಂದು ಪ್ರೊಡಕ್ಷನ್ ಅಂತ ಅರ್ಥ. ಸೊ ನಾವೇನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಏನಾದ್ರೂ ಪ್ರೊಡಕ್ಷನ್ ಇದ್ರೆ ಅಂದ್ರೆ ಎಮ್ ಪ್ರೊಡ್ಯೂಸಿಂಗ್ ಎನ್ ಅಲ್ವಾ. ಸೊ ಇದು ಸಪರೇಟ್, ಕೇವಲ ಒಂದೇ ಒಂದು ಯೂನಿಟ್ ಇರೋದು. ಸಪರೇಟ್ ಆಗಿ ಏನಾದರೂ ಕ್ಯಾಪಿಟಲ್ ಲೆಟರ್ಸ್ ಏನಾದ್ರೂ ಪ್ರೊಡ್ಯೂಸ್ ಆಗಿದ್ರೆ ಅದನ್ನ ರಿಮೂವ್ ಮಾಡಬೇಕು. ಸೊ ಇವಾಗ ಏನ್ ಮಾಡಬೇಕು, ಎನ್ ನ ರಿಮೂವ್ ಮಾಡಬೇಕು. ಸೊ ಎನ್ ನ ರಿಮೂವ್ ಮಾಡಿ ಏನ್ ಮಾಡಬೇಕು ನೋಡಿ, ಎಮ್ ಗಿವಿಂಗ್ ರೈಸ್ ಟು ಎನ್, ಎನ್ ನ ರಿಮೂವ್ ಮಾಡಿ ಆ ಜಾಗದಲ್ಲಿ ಏನ್ ಬರಿಬೇಕು ಅಂತಂದ್ರೆ, ಈ ಎನ್ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದನ್ನ ಬರಿಬೇಕು. ಎನ್ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸ್ಮಾಲ್ ಲೆಟರ್ ಎನ್, ಸ್ಮಾಲ್ ಲೆಟರ್ ಕ್ಯೂ, ಕ್ಯಾಪಿಟಲ್ ಲೆಟರ್ ಎನ್ ಸ್ಲ್ಯಾಶ್ ಸ್ಮಾಲ್ ಲೆಟರ್ ಎನ್. ಸೊ ಕ್ಯಾಪಿಟಲ್ ಲೆಟರ್ ಏನಾದರೂ ಸ್ಮಾಲ್ ಲೆಟರ್ಗಳ ಜೊತೆ ಸೇರಿದ್ರೆ ನನಗೇನು ಚಿಂತೆ ಇಲ್ಲ, ಆದರೆ ಸಪರೇಟ್ ಆಗಿ ಕ್ಯಾಪಿಟಲ್ ಲೆಟರ್ ಬಂದಿರಬಾರ್ದು ಅಷ್ಟೇ. ನೆಕ್ಸ್ಟ್ ಇನ್ನೊಂದೆರಡು. ಸೊ ಎಮ್ ಆಯಿತು. ನೆಕ್ಸ್ಟ್ ಇದನ್ನು ಬರಿಬೇಕಲ್ವಾ, ಎನ್ ಜಾಗದಲ್ಲಿ ಇಷ್ಟನ್ನ ಬರೆದ್ವಿ. ಈಗ ಉಳಿದಿರೋದನ್ನ ಬರೀರಿ, ಕ್ಯೂ ಎನ್, ಎನ್ ಕ್ಯೂ ಕ್ಯೂ. ನೆಕ್ಸ್ಟ್ ಎನ್ ಪ್ರೊಡ್ಯೂಸಿಂಗ್, ಎನ್ ಪ್ರೊಡ್ಯೂಸಿಂಗ್ ಎನ್ ಕ್ಯೂ ಎನ್ ಸ್ಲ್ಯಾಶ್ ಎನ್. ಮತ್ತೆ ಇದರಲ್ಲೂ ಅಷ್ಟೇ, ಕ್ಯೂ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಕ್ಯೂ ಕ್ಯೂ ಎಪ್ಸಲಾನ್. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ, ಎಪ್ಸಲಾನ್ ಸಪರೇಟ್ ಆಗಿದ್ರು ಪರವಾಗಿಲ್ಲ, ಕ್ಯಾಪಿಟಲ್ ಲೆಟರ್ ಏನಾದ್ರೂ ಸಪರೇಟ್ ಆಗಿದ್ರೆ ಆ ಕ್ಯಾಪಿಟಲ್ ಲೆಟರ್ ಏನ್ ಪ್ರೊಡಕ್ಷನ್ ಮಾಡ್ತಾ ಇದೆ ಆ ಪ್ರೊಡಕ್ಷನ್ಗಳನ್ನ ಬರೀರಿ. ಆ ಪ್ರೊಡಕ್ಷನ್ಗಳನ್ನ ಬರಿಬೇಕಾದ್ರೂ ನೆನಪಿರ್ಲಿ, ಕ್ಯಾಪಿಟಲ್ ಲೆಟರ್ ಸಪರೇಟ್ ಇದ್ರೆ ಅದನ್ನ ಬರಿಬಾರ್ದು. ನೋಡಿ, ಎರಡನೇ ಪ್ರಾಬ್ಲಮ್ನ ನೋಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ ಇವಾಗ. ಸೊ ಎರಡನೇ ಪ್ರಾಬ್ಲಮ್ ಏನು, ಮೊದಲನೇದು ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಎ. ಸೊ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಮಿಕ್ಸ್ ಆಗಿಲ್ಲ, ಏನು ಚಿಂತೆ ಇಲ್ಲ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಅದನ್ನ ರಿಮೂವ್ ಮಾಡಿ ರೀಪ್ಲೇಸ್ ಮಾಡಬೇಕು ವ್ಯಾಲ್ಯೂಗಳಿಂದ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಬಿ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ. ಸೊ ಇದನ್ನ ರಿಮೂವ್ ಮಾಡಬೇಕು, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಬಿ, ನಮ್ಗೇನು ಚಿಂತೆ ಇಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ, ಏನಾಗಲ್ಲ. ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಸಿ, ಏನೂ ಆಗಲ್ಲ. ಕ್ಯಾಪಿಟಲ್ ಲೆಟರ್ ಬಿ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು, ಬಿ ಎ ನ, ಬಿ ಎ ಬಿ ನ ತೆಗಿಬೇಕು. ಇವಾಗ ಏನು ಮಾಡಿ, ಫಸ್ಟು ಇದನ್ನು ಸಿಂಪಲ್ ಆಗಿ ಬರೀಬೇಕು ಅಂತಂದ್ರೆ, ಈ ರಿಮೂವ್ ಮಾಡಬೇಕಾಗಿರುವಂಥದ್ದನ್ನ ಬಿಟ್ಟು ಇನ್ನೇನೇನು ಉಳಿದಿದೆ ಅದನ್ನು ಬರೀರಿ. ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ, ಕ್ಯಾಪಿಟಲ್ ಎ ಸ್ಮಾಲ್ ಎ ಸ್ಲ್ಯಾಶ್ ಸ್ಮಾಲ್ ಸಿ. ನೆಕ್ಸ್ಟ್ ಬಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಬಿ ಸ್ಮಾಲ್ ಬಿ. ನೆಕ್ಸ್ಟ್ ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ ಸ್ಮಾಲ್ ಬಿ ಸಿ. ಸೊ ಇಷ್ಟನ್ನ ಬರ್ದಾದ್ಮೇಲೆ ಇವಾಗ ಈ ಕ್ಯಾಪಿಟಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಎಗಳಿದೆಯಲ್ಲ, ಸೊ ಆ ಜಾಗಕ್ಕೆ ನಾನು ಏನು ಮಾಡಬೇಕು, ರೀಪ್ಲೇಸ್ ಮಾಡಬೇಕು ಅವುಗಳ ಬೇರೆ ಪ್ರೊಜೆಕ್ಷನ್ಗಳನ್ನು. ಸೊ ಏನು ಮಾಡ್ತೀನಿ ಅಂತಂದರೆ ನೋಡಿ, ಕ್ಯಾಪಿಟಲ್ ಲೆಟರ್ ಬಿ ಇದೆ ಅಲ್ವಾ. ಸೊ ಕ್ಯಾಪಿಟಲ್ ಲೆಟರ್ ಬಿ ನ ಪ್ರೊಜೆಕ್ಷನ್ ಏನು, ಸ್ಮಾಲ್ ಬಿ ಸ್ಮಾಲ್ ಬಿ. ಸೊ ಸ್ಲ್ಯಾಶ್ ಸ್ಮಾಲ್ ಬಿ ಸ್ಮಾಲ್ ಬಿ. ಮತ್ತಿನ್ನಲ್ಲಿ ಬಿ ಫಿಲ್ ಮಾಡಬೇಕು, ಇಲ್ಲಿ ಫಿಲ್ ಮಾಡಬೇಕು. ಸೊ ಸ್ಲ್ಯಾಶ್ ಸ್ಮಾಲ್ ಬಿ ಸ್ಮಾಲ್ ಬಿ. ನೆಕ್ಸ್ಟ್ ಇಲ್ಲೇನು ಫಿಲ್ ಮಾಡಬೇಕಿತ್ತು, ಕ್ಯಾಪಿಟಲ್ ಲೆಟರ್ ಎ ನ ಪ್ರೊಜೆಕ್ಷನ್. ಸೊ ಕ್ಯಾಪಿಟಲ್ ಲೆಟರ್ ಎ ನ ಪ್ರೊಜೆಕ್ಷನ್ಗಳೇನಾಗಿದ್ದು ಇವೆರಡು ಅವುಗಳ ಪ್ರೊಜೆಕ್ಷನ್ ಆಗಿತ್ತು. ಕ್ಯಾಪಿಟಲ್ ಲೆಟರ್ ಎ ನ ಪ್ರೊಜೆಕ್ಷನ್ಗಳು ಇವೆರಡು ಆಗಿದ್ದು. ಸೊ ಇದೇನಿದು ಕ್ಯಾಪಿಟಲ್ ಲೆಟರ್ ಬಿ ದು ರೀಪ್ಲೇಸ್ ಮಾಡೋದ್ಮೇಲೆ ಬಂದಿರುವಂಥದ್ದು. ಸೊ ಇವೆರಡು ಮಾತ್ರ ಆಗಿತ್ತು. ಸೊ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ. ಸೊ ಇವಾಗ ಏನಾಯಿತು, ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮನ್ನು ನಾವು ರಿಮೂವ್ ಮಾಡಿದ್ವಿ ಯೂನಿಟ್ ಪ್ರೊಡಕ್ಷನ್ ಅನ್ನ. ಸೊ ಯೂನಿಟ್ ಪ್ರೊಡಕ್ಷನ್ ತೆಗೆದುಬಿಟ್ಟು ಕಾಂಬಿನೇಷನ್ ಆಫ್ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಇರ್ಬೋದು ಅಥವಾ ಸ್ಮಾಲ್ ಲೆಟರ್ಸ್ಗಳಿರ್ಬೋದು, ಕ್ಯಾಪಿಟಲ್ ಲೆಟರ್ ಮಾತ್ರ ಸಿಂಗಲ್ ಆಗಿ ಯೂನಿಟ್ ಪ್ರೊಡಕ್ಷನ್ಗಳಾಗಿ ಇರಬಾರ್ದು. ಸೊ ಅದನ್ನ ಇದ್ರೆ ಹೀಗೆ ರೀಪ್ಲೇಸ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.